ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕ ಮುತ್ತುಂದು. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ, ಮೊನ್ನೆಲ್ಲ ಓಪನಿಂಗ್ ಸೆರೆಮನಿ ತುಂಬಾನೇ ಚೆನ್ನಾಗಾಯ್ತು. ಎಲ್ಲರೂ ಭಾಗಿಯಾಗಿದ್ರು. ಕ್ಲಾಸ್ ಅವರೆಲ್ಲ ತುಂಬ ಖುಷಿಯಾಗಿ ಭಾಗವಹಿಸಿದ್ರು. ಕೆಲವರು ಬಂದಿದ್ರಿ, ಕೆಲವರು ಬಂದಿರಲಿಲ್ಲ. ಆದ್ರೂ ವಿಡಿಯೋದಲ್ಲಿ ಎಲ್ಲ ನೋಡ್ತಾ ಇದ್ದೀರಾ. ಎಸ್, ತುಂಬಾನೇ ಚೆನ್ನಾಗಾಯ್ತು. ಆಮೇಲೆ ಕ್ಲಾಸ್ ಇವತ್ತರ ಬಗ್ಗೆ ಏನು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಆಲ್ರೆಡಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರಾದ್ರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಳಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೆ. ಮನೆಯೆಲ್ಲ ಅಡ್ಮಿಷನ್ ಕ್ಲೋಸ್ ಆಯಿತು ಅಂತ ಹೇಳಿದೆ ಅಲ್ವಾ. ಇನ್ನು ಕೆಲವರು ಮ್ಯಾಮ್ ನಾವು ಸೇರ್ಕೋಬೇಕು ಅಂತ ಆಸೆ ಇದೆ, ಮಕ್ಕಳದ್ದು ಎಕ್ಸಾಮ್ ನಡೀತಾ ಇತ್ತು, ಹಾಗಾಗಿ ಟೈಮ್ ಕೊಡಿ ಅಂತ ಕೇಳಿದ್ರು. ಟೈಮ್ ಕೊಟ್ಟಾಗಿದೆ, ಮಕ್ಕಳದ್ದು ಎಕ್ಸಾಮ್ ಎಲ್ಲ ಮುಗಿತಾ ಬರ್ತಾ ಇದೆ. ಹಾಗಾಗಿ ಮತ್ತೆ ಅಡ್ಮಿಷನ್ ಓಪನ್ ಮಾಡಿದ್ದೀನಿ. ಸೇರ್ಕೊಳ್ಳೋರು ಎಲ್ಲ ಕ್ಲಾಸ್ಗೂ ಕೂಡ ಸೇರ್ಕೋಬಹುದು. ಬೇಸಿಕ್ ಇಂದ ಅಡ್ವಾನ್ಸು, ಆಮೇಲೆ ಫ್ಯಾಷನ್ ಡಿಸೈನ್ 3 ಕ್ಲಾಸ್ಗೂ ಕೂಡ ನೀವು ಸೇರ್ಕೊಂಡು ಕ್ಲಾಸ್ನ ಕಲ್ತ್ಕೊಂಡು ನೀವು ನಿಮ್ಮದೇ ಆದ ಬಿಸ್ನೆಸ್ನ ಶುರು ಮಾಡ್ಬೋದು. ಓಕೆ, ಇವಾಗ ಏನಿರುತ್ತೆ, ನಾವು ಹಳೆಯದೆಲ್ಲ ನೋಡ್ತಾ ಇರ್ತೀವಿ. ಆಲ್ರೆಡಿ ಬೇಸಿಕ್ ಕ್ಲಾಸ್ ನೋಡಿದ್ದೀವಿ, ಡಿಸೈನ್ ಕ್ಲಾಸ್ ನೋಡ್ತಾ ಇರ್ತೀವಿ, ವಿಡಿಯೋಸ್ ಹಾಕ್ತಾ ಇರ್ತೀರಾ. ಈಗ ಹೊಸದ್ರಲ್ಲಿ ಏನೆಲ್ಲ ಹೇಳ್ಕೊಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಎಸ್, ಒಂದ್ಸಲ ಶಾರ್ಟ್ ವಿಡಿಯೋದಲ್ಲೂ ಕೂಡ ಹಾಕಿದೆ ಏನೆಲ್ಲ ಹೇಳ್ಕೊಡ್ತೀವಿ ಅಂತ. ಇವತ್ತು ಅದೇ ರೂಮಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಏನಪ್ಪ ಅಂತಂದ್ರೆ, ನಮ್ಮ ಕ್ಲಾಸಿಗೆ ಸೇರ್ಕೊಂಡ್ರೆ ಏನ್ ನಿಮಗೆ ಲಾಭ ಅನ್ನೋದು ಫಸ್ಟ್ ಹೇಳ್ತೀನಿ. ಎಲ್ಲ ಫ್ಯಾಷನ್ ಡಿಸೈನ್ ಕ್ಲಾಸಲ್ಲಿ ಬೇರೆ ಕಡೆ ಎಲ್ಲ ಮಾಡ್ತಾ ಇರ್ತಾರೆ, ಅವರು ಡಿಸೈನರ್ ಆಗಿ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಕ್ಲಾಸಲ್ಲಿ ಡಿಸೈನರ್ ಆಗಿ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನೀವೇ ಕೂಡ ಬ್ಲೌಸ್ಗಳನ್ನ ಹೊಲಿಯೋದನ್ನ ಹೇಳ್ಕೊಡ್ತಾ ಇದ್ವಿ. ಯಾವ ರೀತಿ ಹೇಳ್ಕೊಡ್ತೀವಿ, ಎಷ್ಟೆಲ್ಲ ಹೇಳ್ಕೊಡ್ತೀವಿ ಅದು ಗೊತ್ತಾಗ್ಬೇಕು ತಾನೆ. ಎಸ್, ಬ್ಲೌಸ್ಗಳಲ್ಲಿ ಯಾವ್ಯಾವ ಬ್ಲೌಸ್ ಇರುತ್ತೆ, ಎಷ್ಟು ಪ್ಯಾಟರ್ನ್ ಬ್ಲೌಸ್ಗಳಿರುತ್ತೆ, ಎಷ್ಟು ಡಿಸೈನ್ ಬ್ಲೌಸ್ಗಳು ಹೇಳ್ಕೊಡ್ತೀವಿ ಅನ್ನೋದು ಮೇನ್ ಅಲ್ವಾ. ಎಷ್ಟು ತಿಂಗಳು ಕ್ಲಾಸ್ ಇರುತ್ತೆ ಅದು ಕೂಡ ಮುಖ್ಯ ಆಗುತ್ತೆ. ಎಸ್, 4 ತಿಂಗಳು ಕ್ಲಾಸ್ ಇರುತ್ತೆ. ನನ್ನ ಕ್ಲಾಸಿಗೆ ಕೇವಲ 4 ತಿಂಗಳು ಕ್ಲಾಸ್ಗೆ ನೀವು ಸೇರ್ಕೊಂಡು ನೀವು ಕಲ್ತ್ಕೊಂಡು ನಿಮ್ಮದೇ ಆದ ಓನ್ ಬೋಟಿಕ್ನ ಓಪನ್ ಮಾಡ್ಕೋಬಹುದು. 4 ತಿಂಗಳು ಕಲಿಯಕ್ಕೆ ಸಾಧ್ಯನಾ? ಎಸ್, ಕಲಿಯಕ್ಕೆ ಸಾಧ್ಯ. ನಾವು ಕಲ್ಸಕ್ಕೆ ರೆಡಿ ಇರ್ಬೇಕಾದ್ರೆ ನಿಮ್ಗೇನ್ ಭಯ? ನಾವು ಕಲ್ಸಕ್ಕೆ ನಾವೆಲ್ಲ ರೆಡಿಯಾಗಿ ಕಾಯ್ತಾ ನಿಂತೀವಿ. ಎಸ್, ಇವನ್ನೆಲ್ಲ ಒಬ್ರು ಡಿಸೈನರ್ ಆಗಿ ನಾವು ಕ್ರಿಯೇಟ್ ಮಾಡಬೇಕು, ಎಲ್ರಿಗೂ ಒಂದು ಬೋಟಿಕ್ ಓಪನ್ ಮಾಡ್ಕೊಡ್ಬೇಕು ಅಂತ ನಾವು ಎಲ್ರೂ ಶಾಪೇ ಓಪನ್ ಮಾಡ್ಕೊಂಡು ಕಾಯ್ತಾ ಇರ್ಬೇಕಾದ್ರೆ ಕಲಿಯಕ್ಕೆ ಏನ್ರಿ ನಿಮಗೆ? ಆರಾಮಾಗಿ ಸೇರ್ಕೊಳ್ಳಿ ಸಾಕು. ಅಂಗಡಿ ಆಯ್ತು, ಮನೆ ಆಯ್ತು. ನೆಕ್ಸ್ಟ್ ಮನೇಲಿ ಕೂತಿರೋರು ಕೂಡ ನೀವು ಬೋಟಿಕ್ ಕ್ಲಾಸಿಗೆ ಸೇರ್ಕೊಂಡು ಅಂದ್ರೆ ಬೋಟಿಕಲ್ಲಿ ಹೊಲಿಯೋ ಪ್ರತಿ ಒಂದು ಫಿನಿಶಿಂಗು ಕೂಡ ನಾವು ಹೇಳ್ಕೊಡ್ತಾ ಇದೀವಿ. ಮತ್ತೆ ಓನ್ ಡಿಸೈನ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತಲೂ ಕೂಡ ನಾವು ಹೇಳ್ಕೊಡ್ತಾ ಇದೀವಿ. ಫಸ್ಟ್ ತೋರ್ಸೋಣ ಯಾವ್ಯಾವ ಡಿಸೈನ್ಸ್ ಇದೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಾಕ್ಟಿಕಲ್ಲು, ಥಿಯರಿ ಪ್ರತಿಯೊಂದು ಇರುತ್ತೆ. ಅದ್ರಲ್ಲಿ ಏನೆಲ್ಲ ಇರುತ್ತೆ ಪ್ರತಿಯೊಂದು ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದ್ರಿಂದ ಹಿಡಿದು ಮತ್ತೆ ಪೇಪರ್ ಕಟಿಂಗು, ಬಟ್ಟೆ ಕಟಿಂಗು ಪ್ರತಿಯೊಂದು ಇರುತ್ತೆ. ಅದರಲ್ಲಿ ಕಲರ್ ಥಿಯರಿ ಇರುತ್ತೆ. ಬಾಡಿ ಮೆಜರ್ಮೆಂಟ್ ತಗೊಳ್ಳೋದ್ರಲ್ಲೂ ಕೂಡ ಡಿಫ್ರೆಂಟ್ ಬಾಡಿ ಮೆಜರ್ಮೆಂಟ್ಗಳಿರುತ್ತೆ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಅಲ್ವಾ. ನೀವು ನೋಡ್ಬೋದು, ಬಾಡಿ ಮನೇಲೆ ಕುತ್ಕೊಂಡು ಎಷ್ಟೋ ಜನ ಅಳತೆ ಮಾಡ್ತಾರೆ. ಬರೀ 30 ಇಂದ ಹಿಡಿದು 40 ಸೈಜ್ ಆಗಿ ಎಲ್ಲರೂ ಒಂದೇ ತರ ಇರಲ್ಲ. ಒಬ್ರು ಬೆನ್ನು ಸ್ಟ್ರೈಟ್ ಇದೆ, ಒಬ್ರು ಬೆನ್ನು ತರ ಗೂನ್ ಬೆನ್ನು ಇರುತ್ತೆ, ಮತ್ತೆ ಉದ್ದಕ್ಕಿರ್ತಾರೆ, ಚೆಸ್ಟ್ ದಪ್ಪ ಇರ್ತಾರೆ, ಸೊಂಟ ಸಣ್ಣ ಇರ್ತಾರೆ. ಎಲ್ಲರಿಗೂ ಬೇರೆ ಬೇರೆ ತರ ಮೆಜರ್ಮೆಂಟ್ಗಳು ತಗೊಂಡು ಅದನ್ನ ಹೇಗೆ ಡ್ರಾಫ್ಟ್ ಮಾಡ್ಬೇಕು ಅಂದ್ರೆ ಪೇಪರ್ಗೆ ಹೇಗೆ ಮಾರ್ಕ್ ಹಾಕ್ಬೇಕು, ಅದನ್ನ ಹೇಗೆ ಬಟ್ಟೆಗೆ ಮಾರ್ಕ್ ಹಾಕಿ ಅದನ್ನ ಹೇಗೆ ಕಟ್ ಮಾಡಬೇಕು, ಪ್ರತಿಯೊಂದು ಕೂಡ ಮೈನ್ ಇದರಲ್ಲಿ ನಮ್ಮ ಕ್ಲಾಸಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಬಾಡಿ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಹಾಕಿ ಕಟ್ ಮಾಡೋದು. ಯಾವುದೇ ಪ್ರಾಬ್ಲಮ್ ಬರ್ದಂಗೆ ಹೇಗೆ ಬ್ಲೌಸ್ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಈ ಕ್ಲಾಸಲ್ಲಿ ಇರುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಅದೇ ಮೇನ್ ಬೇಕಾಗಿರೋದು. ಅದಾದ್ಮೇಲೆ ಫ್ಯಾಬ್ರಿಕ್ ನಾಲೆಡ್ಜ್. ಫ್ಯಾಬ್ರಿಕ್ ಯಾವ್ಯಾವ ಕಲರ್ ಇರುತ್ತೆ, ಫ್ಯಾಬ್ರಿಕ್ ಅಲ್ಲಿ ಎಷ್ಟೆಲ್ಲ ಫ್ಯಾಬ್ರಿಕ್ಗಳಿರುತ್ತೆ, ಯಾವ ಫ್ಯಾಬ್ರಿಕ್ಗೆ ಯಾವ ಡಿಸೈನ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಫ್ಯಾಬ್ರಿಕ್ ಕೆಲವರು ಬಟ್ಟೆಗಳು ತಗೊಂಡ್ಬಂದು ಬೊಟ್ಟನೆ ಕೊಲ್ಕೊಂಡಿದೆ, ಎಲ್ಲಕ್ಕೂ ಬಟ್ಟೆ ಕೊಲಿಯಕ್ಕೆ ಬರಲ್ಲ. ಹಾಗಾಗಿ ಯಾವ್ಯಾವ ಫ್ಯಾಬ್ರಿಕ್ಗೆ ಯಾವ್ಯಾವ ಡಿಸೈನ್ ಸೂಟ್ ಆಗುತ್ತೆ ಎಲ್ಲದೂ ಕೂಡ ಈ ಕ್ಲಾಸಲ್ಲಿ ಇರುತ್ತೆ. ಯಾವ್ಯಾವ್ದೋ ಬಟ್ಟೆಗೆ ಯಾವ್ಯಾವ್ದೋ ಡಿಸೈನ್ ಮಾಡಿ ನೋಡೋಕ್ಕೆ ಲುಕ್ಕನ್ನೇ ಕೆಡಿಸ್ಬಿಡ್ತೀರಾ, ಅದಲ್ಲ. ಫಸ್ಟ್ ಫ್ಯಾಬ್ರಿಕ್ ನಾಲೆಡ್ಜ್ನ ತಿಳ್ಕೋಬೇಕು. ಅದಾದ್ಮೇಲೆ ಕಲರ್ ಥಿಯರಿ. ಯಾವ್ಯಾವ್ದೋ ಕಲರ್ಗೆ ಯಾವ್ಯಾವ್ದೋ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ. ಕಲರ್ ಕಾಂಬಿನೇಷನ್ ಅಂದ್ರೆ ಏನು, ಯಾವ್ಯಾವ ಕಲರ್ಗೆ ಯಾವ್ಯಾವ ಡಿಸೈನ್ನ ಕಾಂಬಿನೇಷನ್ ಆಗಿ ಥ್ರೆಡ್ ಪೈಪಿಂಗ್ ಕೊಡಬೇಕು, ಡಿಸೈನ್ಗಳನ್ನ ಪ್ಯಾಚ್ ವರ್ಕ್ ಡಿಸೈನ್ಗಳು ಕೊಡಬೇಕು ಅನ್ನೋದು ಕೂಡ ಈ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಬರೋದು ಡಿಸೈನ್ಗಳು. ಎಷ್ಟು ಡಿಸೈನ್ಸ್ ಬರುತ್ತೆ ಹೇಳ್ಬೇಕಾ? ಖುಷಿ ಆಗತ್ತೆ ನಿಮ್ಗೆ ಹೇಳಿದ್ರೆ. ಕೇವಲ 2 ತಿಂಗಳಲ್ಲಿ 50 ಪ್ಯಾಟರ್ನ್ ಬ್ಲೌಸ್ಗಳು ಬರುತ್ತೆ. 50 ಪ್ಯಾಟರ್ನ್ ಬ್ಲೌಸ್ ಬರುತ್ತೆ, ವಿತ್ ಸ್ಲೀವ್ ಡಿಸೈನ್ಸ್ ಕೂಡ ಬರುತ್ತೆ. ಕೇವಲ 2 ತಿಂಗಳಲ್ಲಿ. 4 ತಿಂಗಳ ಕೋರ್ಸಲ್ಲಿ 2 ತಿಂಗಳಲ್ಲಿ 50 ಡಿಸೈನ್ ಕಲಿಯಕ್ಕಾಗತ್ತಮ್ಮ? ಎಸ್, ಕಲಿಸ್ತೀವಿ. ನಾವು ಕಲ್ಸಾಕಿದ್ದೀವಿ, ನೀವು ಕಲಿಯಾಕಿದ್ದೀರಾ. ಇಷ್ಟು ದಿನ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ವಿ ಅಲ್ವಾ. ಆಲ್ರೆಡಿ ತಿಂಗಳಿಗೆ ನಾವು 25 ಡಿಸೈನ್ಸ್ ಕಳ್ಸೋಗೆ 2 ತಿಂಗಳು ನಮ್ಮ ಟೈಮ್ ಕೊಟ್ರೆ ಕಲ್ಸಕ್ ಬರಲ್ವಾ? 25 × 25 50 ಮುಗ್ದೇ ಹೋಯ್ತಲ್ಲ.
50 ಡಿಸೈನ್ ಕೇವಲ 2 ತಿಂಗಳಲ್ಲಿ ಮುಗ್ದೋಗುತ್ತೆ. ಪ್ರತಿದಿನ ಕ್ಲಾಸಸ್ ಇರುತ್ತೆ, ಪ್ರತಿಯೊಂದು ನೋಟ್ಸ್ ಇರುತ್ತೆ, ಡ್ರಾಫ್ಟಿಂಗ್ ಎಲ್ಲದೂ ಕೂಡ ನಮ್ಮ ಕ್ಲಾಸಲ್ಲಿ ಇರುತ್ತೆ. ಯಾವ ಡಿಸೈನ್ ತೋರಿಸ್ಲಾ? ಬನ್ನಿ ತೋರಿಸ್ತೀನಿ. ಸ್ಟಾರ್ಟಿಂಗು ಪ್ಲೈನ್ ಬ್ಲೌಸ್ ಇಂದ ಶುರುವಾಗುತ್ತೆ. ನಾರ್ಮಲ್ ಕಟಿಂಗೇ ಬೇರೆ, ಅದ್ರ ಜೊತೆಗೆ ಇದರಲ್ಲಿ ಬೋಟಿಕಲ್ಲಿ ಯಾವ ಕಟಿಂಗ್ ಇರುತ್ತೆ, ನಾರ್ಮಲ್ ಕಟಿಂಗ್ ಇರಲ್ಲ. ಬಾಡಿ ಮೆಜರ್ಮೆಂಟ್ ತಗೊಂಡು ಫಿಟ್ ಆಗಿ ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋದಿರುತ್ತೆ. ಅದು ಯಾವುದೇ ಪ್ರಾಬ್ಲಮ್ ಬರಲ್ಲ, ರಿಂಕಲ್ಸ್ ಬರೋದಾಗ್ಲಿ, ಶೋಲ್ಡರ್ ಡ್ರಾಪ್ ಆಗಲಾಗಲಿ, ಯಾವುದೇ ಪ್ರಾಬ್ಲಮ್ ಬರ್ದಂಗೆ ಬ್ಲೌಸ್ ಮೈನ್ ಹೊಲಿಬೇಕು. ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಕ್ಲಾಸ್. ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಡಿಸೈನ್ಸ್ಗಳು, ಅದಾದ್ಮೇಲೆ ನೋಡಿ ಪ್ರತಿಯೊಂದು ಸ್ವೀಟ್ ಆರ್ಟ್, ಪ್ರತಿಯೊಂದು ಸ್ಟಾರ್ಟಿಂಗ್ ಇಂದ ಶುರುವಾಗುತ್ತೆ. ಆದ್ರೆ ಈ ಕ್ಲಾಸಿಗೆ ಏನು ಗೊತ್ತಿಲ್ಲ ಅಂದ್ರೆ ನಾವು ಸೇರ್ಕೋಬಹುದು. ಮ್ಯಾಮ್ ಇಷ್ಟ ಆಯ್ತು ನಾವು ಸೇರ್ಕೊಂಡ್ಬಿಡೋಣ, ಈಗ ರಜಾ ಇದೆ ಅಂತನ್ನೋರು ಅವ್ರಿಗೆ 3 ತಿಂಗಳಿರುತ್ತೆ. ಬೇಸಿಕ್ ಹೇಳ್ಕೊಟ್ಟು ಆಮೇಲೆ ಈ ಕ್ಲಾಸ್ನ ತಗೋತೀವಿ. ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದೆ, ನಮಗೆ ನಾವು ಬ್ಲೌಸ್ ಹೊಲಿತಿದೀವಿ ಅಂದ್ರೆ ಆರಾಮಾಗಿ ಸೇರ್ಕೊಳ್ಳಿ. ನಿಮಗೆ ಮತ್ತೊಮ್ಮೆ ಬ್ಲೌಸ್ ಕಟಿಂಗ್ ಇದೆ, ಬೋಟಿಕ್ ಸ್ಟೈಲಲ್ಲಿ ಪ್ಲೈನ್ ಬ್ಲೌಸ್ ಇಂದ ಕಟಿಂಗ್ ಇಂದ ಶುರುವಾಗುತ್ತೆ. ಕಾಣಿಸ್ತಾ ಇದೆಯಲ್ವಾ? ವಿ ನೆಕ್ಕು, ಪ್ಯಾಚ್ ವರ್ಕ್ ಡಿಸೈನ್ಸ್ಗಳು, ಡಿಸೈನ್ಸ್ ಎಲ್ಲ ಕಾಣಿಸ್ತಿದೆ ಅಲ್ಲ, ಚೆನ್ನಾಗಿದೆ ಅಲ್ಲ ನೋಡಿ. ಪ್ಯಾಚ್ ವರ್ಕ್ ಡಿಸೈನ್ಸು, ಪ್ರಿನ್ಸಸ್ ಕಟ್ಟು, ಪೋಟ್ಲಿ ಡಿಸೈನ್ಸು, ಯಾರು ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು. ನೆಕ್ಸ್ಟ್ ಬೋಟ್ ನೆಕ್ ಅಂತೂ ಟ್ರೆಂಡಿಂಗ್ ಓಡ್ತಾನೆ ಇದೆ. ಎಷ್ಟು ಡಿಸೈನ್ಸ್ ಬೋಟ್ ನೆಕ್ ಬರುತ್ತೆ. ನೀವು ಇಷ್ಟು ಕಲ್ತ್ಕೊಂಡ್ರೆ ಸಾಕು, ಕಸ್ಟಮರ್ ಯಾವುದೇ ಕೊಟ್ಟರು ಆರಾಮಾಗಿ ಹೊಲ್ದಾಕ್ಬಿಡ್ಬೋದು ನೋಡಿ. ಸ್ಕ್ಯಾಲಪ್ ಡಿಸೈನ್ ಇವಾಗ ಟ್ರೆಂಡಿಂಗ್ ಇರೋದು ಸ್ಕ್ಯಾಲಪ್ ಡಿಸೈನ್. 25 ಡಿಸೈನ್ಸ್ ಎಲ್ಲ 1 ತಿಂಗಳಲ್ಲೇ ಕಂಪ್ಲೀಟ್ ಆಗುತ್ತೆ. ನಾನು ಸಾಧ್ಯನ ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು. ನಾನು ಮತ್ತೊಮ್ಮೆ ಹೇಳ್ತೀನಿ, ಸಾಧ್ಯ ಸಾಧ್ಯ ಸಾಧ್ಯ. ಪ್ರತಿದಿನ ಕ್ಲಾಸಸ್ ಇರುತ್ತೆ, ಮಂಡೇ ಟು ಫ್ರೈಡೇ ವರ್ಗು. ಆರಾಮಾಗಿ ನೀವು ಕ್ಲಾಸ್ನಲ್ಲಿ ಬಂದು ಕಟಿಂಗು, ಪೇಪರ್ ಕಟಿಂಗು, ಬಟ್ಟೆ ಕಟಿಂಗು, ಅದಾದ್ಮೇಲೆ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ದಿನಕ್ಕೆ ಒಂದೊಂದು ಬ್ಲೌಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಶುರುವಾಗುತ್ತೆ ಮಧುಬಾಲ ಡಿಸೈನ್ಸ್, ಮತ್ತೆ ನೆಟೆಡ್ ವಿತ್ ಹಾಫ್ ನೆಟ್, ತುಂಬಾ ಚೆನ್ನಾಗಿರೋ ನೀವು ಡಿಸೈನ್ಸ್ ಎಲ್ಲ ಇದೆ. ಇಷ್ಟು ಡಿಸೈನ್ ಕಲ್ತ್ರೆ ಸಾಕು, ಆರಾಮಾಗಿ ನೀವು ಕಸ್ಟಮರ್ ಯಾವುದೇ ಕೊಟ್ಟರು ಕೂಡ ಆರಾಮಾಗಿ ಮಾಡ್ಬೋದು. ಆಮೇಲೆ ಕಾಲರ್ ಡಿಸೈನ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಕಲರ್, ಬೇಬಿ ಕಲರ್ ಇರ್ಬೋದು, ಪ್ರತಿಯೊಂದು ಕಾಲರು ಕೂಡ ಬರುತ್ತೆ. ಇಷ್ಟು ಕಲರ್ ಕಲ್ತ್ರೆ ಸಾಕು, ಆರಾಮಾಗಿ ಡಿಸೈನ್ಗಳು ಒಂದೊಂದು ಬ್ಲೌಸ್ ಕೂಡ ಫಿಕ್ಸಡ್ 1000 ಮೇಲೇನೆ ಇರೋ ಡಿಸೈನ್ ರೇಟ್ಗಳು. ಇದೆಲ್ಲ ನೋಡಿ ನೀವು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಒಂದು ದಿನಕ್ಕೆ 1 ಬ್ಲೌಸ್ ಹೋದ್ರೆ ಆಯ್ತು. ಬೋಟಿಗೆ ಓಪನ್ ಮಾಡ್ಕೊಂಡ್ರಂತಿಲ್ಲ, ದುಡ್ಡು ಎಣಿಸ್ಕೊಳ್ಳೋದ್ರಲ್ಲಿ ಖುಷಿಯಾಗಿರ್ತಾರೆ. ಮನೇಲಿ ಕುತ್ಕೊಂಡ್ರೆ ದಿನಕ್ಕೆ 1 ಬ್ಲೌಸ್ ಹೋದ್ರೆ ಆರಾಮಾಗಿ ನಿಮ್ಮ ಜೀವನ ಸೆಟ್ಲ್ ಆಗುತ್ತೆ. ಓಕೆ, ನಾನು ನೋಡ್ತಾ ಇದ್ದೀನ ಡಿಸೈನ್ಸು. ಹಾಫ್ ಕೋಟ್ ಕಾಲರು ನೋಡಿ ಸೂಪರ್ ಆಗಿದೆ ಅಲ್ಲ. ಸಬ್ಯಸಾಚಿ ಡಿಸೈನ್ಸ್, ಒಂದಕ್ಕಿಂತ ಒಂದು ಡಿಸೈನ್. ಮ್ಯಾಮ್ ನೀವು ತೋರ್ಸೋದೇ ಒಂದು ಕಳ್ಸೋದೇ ಒಂದು, ನೋ, ಇದ್ರಲ್ಲಿ ನಂಬರ್ಸ್ ಹಾಕ್ತಿದೀವಲ್ವಾ, ಆ ನಂಬರ್ ಪ್ರತಿ ಒಂದು ನಂಬರ್ ಇಂದ ಇದುವರೆಗೂ ಅದೇ ನಂಬರ್, ಅದೇ ಕಟಿಂಗು, ಅದೇ ಸ್ಟಿಚಿಂಗು, ಪ್ರತಿ ಒಂದು ಇದು ಹೆಂಗೆ ನಂಬರ್ಸ್ ಹಾಕಿದೀವೋ ಅದೇ ಡಿಸೈನ್ ನ ಹೇಳ್ಕೊಡ್ತಾ ಬರೋದು. ವಿತ್ ಎಲ್ಲಕ್ಕೂ ಸ್ಲೀವ್ ಡಿಸೈನ್ಸ್ ಇರುತ್ತೆ ನೋಡಿ. ಇಷ್ಟು ಡಿಸೈನ್ ಕೂಡ ಲಾಸ್ಟ್ ಅಲ್ಲಿ ಬರೋದೇ ವೆಡ್ಡಿಂಗ್ ಬ್ಲೌಸ್ಗಳು. ಇದಕ್ಕೆ ಕಲ್ತ್ಕೊಂಡ್ರೆ ಸಾಕು, ಇಡೀ ಬ್ಲೌಸ್ನ ಫುಲ್ ವೆಡ್ಡಿಂಗ್ ಬ್ಲೌಸ್ ಈ ಥರ ಎಲ್ಲ ಪ್ಯಾಟ್ರನ್ ವರ್ಕ್ ಮಾಡಿರೋ ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಮುಗ್ದೇ ಹೋಯ್ತು. ಪ್ಲೈನ್ ಬ್ಲೌಸ್ ಇಂದ ಇಲ್ಲಿವರೆಗೂ 2 ತಿಂಗಳಲ್ಲಿ. ಆದ್ರೆ ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ಗೊತ್ತಿಲ್ಲ ಮ್ಯಾಮ್ ನಮಗೆ ಕಲಿಯೋ ಕ್ಲಾಸ್ ಅಂದ್ರೆ ಆರಾಮಾಗಿ ಸೇರ್ಕೊಳ್ಳಿ, ಅವ್ರಿಗೆ ಬೇಸಿಕ್ ಹೇಳ್ಕೊಟ್ಟು ಈ ಕ್ಲಾಸ್ನ ತಗೋತೀವಿ. ಅರ್ಥ ಆಯ್ತಲ್ವ ನಾನು ಹೇಳ್ತಾ ಇರೋದು? ಓಕೆ ಮ್ಯಾಮ್ 2 ತಿಂಗಳಿಗೆ ಇಷ್ಟೊಂದು ಡಿಸೈನ್ ಹೇಳ್ಕೊಡ್ತೀರಾ, ನಾನು ಸೇರ್ಕೋಬೇಕು ಅಂದ್ರೆ ಈ ನಂಬರ್ ಇದೆಲ್ಲ ಪಡಬೇಡ ಅಂತ ಫೋನ್ ಮಾಡಿ ಕ್ಲಾಸಿಗೆ ಸೇರ್ಕೊಳ್ಳಿ. ಇವಾಗ ತಾನೇ ಸ್ಟಾರ್ಟ್ ಆಗ್ತದೆ. ಇವಾಗ ಎಲ್ಲರೂ ಅಡ್ಮಿಷನ್ ಶುರುವಾಗಿದೆ, ಅಡ್ಮಿಷನ್ ಆಗಿದ್ದಾರೆ ಕೂಡ. ಅವ್ರಿಗೆ ಫ್ರೀ ಕ್ಲಾಸಸ್ ನಡೀತಾ ಇದೆ. ಯಾವ ಫ್ರೀ ಕ್ಲಾಸ್ ಇರುತ್ತೆ ಹೇಳ್ತೀನಿ, ವೆಯ್ಟ್ ಮಾಡಿ. ಓಕೆ, 2 ತಿಂಗಳಿಗೆ ಇದು ಮುಗೀತು ಮ್ಯಾಮ್, ಫುಲ್ ಪ್ಯಾಕೇಜ್ ಬೇಕು ನಮಗೆ, ಇಷ್ಟು ಸಾಕಾಗಲ್ಲ, ನೆಕ್ಸ್ಟ್ ಏನು ಹೇಳ್ಕೊಡ್ತೀರಾ ತೋರಿಸ್ಲಾ? ನೆಕ್ಸ್ಟ್ ನೋಡಿ ಕುರ್ತೀಸ್ ಕಾಣಿಸ್ತಾ ಇದೆಯಲ್ಲ, ಇದು ಏನ್ ಪ್ಯಾಟ್ರನ್ ಇದೆಯೋ ಅಷ್ಟು ಪ್ಯಾಟ್ರನ್ನೇ ನಿಮಗೆ ನಂಬರ್ 1 ಇದೆಯಲ್ಲ. ಫಸ್ಟ್ ಡೇ ಈ ಕ್ಲಾಸ್ ಇರುತ್ತೆ, ಸೆಕೆಂಡ್ ಡೇ ಅದೇ ಥರನೇ ನಂಬರ್ ವೈಸ್ ಕೂಡ ನಾವು ಡಿಸೈನ್ಸ್ ಆಗ್ತಾ ಹೋಗಿದ್ದೀವಿ. ಇಷ್ಟು ಡಿಸೈನ್ಸ್ ಕೂಡ ನಿಮಗೆ ನಾವು ಕಾಣಿಸ್ತಾ ಇದಲ್ಲ, ಇಷ್ಟು ಡಿಸೈನ್ಸ್ ನಿಧಾನಕ್ಕೆ ನೋಡಿ ಗೊತ್ತಾಗುತ್ತೆ. ಇಲ್ಲ ಮ್ಯಾಮ್ ಇನ್ನೊಂದ್ಸಲ PDF ಕಳಿಸ್ಕೊಡಿ ಅಂತೆಲ್ಲ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು, PDF ಅಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ. ಆರಾಮಾಗಿ ನೀವು ನಿಧಾನಕ್ಕೆ ನೋಡ್ಕೊಂಡು ಮನೆಯವ್ರು ತೋರಿಸ್ಬಿಟ್ಟು 4 ತಿಂಗಳು ಫ್ರೀ ಬಿಟ್ಬಿಡ್ರಿ, ನಾವು ಕಲ್ತ್ಕೊಂಡು ಬಂದ್ಬಿಡ್ತೀವಿ, ದುಡ್ಡು ರೆಡಿ ಮಾಡ್ಕೊಳ್ಳಿ, ಬೋಟಿಗೆ ಓಪನ್ ಮಾಡ್ಕೊಳ್ಳೋದೇ ಅಂತೇಳಿ ಆರಾಮಾಗಿ ಬರ್ಬೋದು. ಓಕೆ, ಡ್ರೆಸ್ ಎಲ್ಲ ಮುಗಿಸು. ನೆಕ್ಸ್ಟ್ ಇನ್ನೇನಪ್ಪ, ದೊಡ್ಡವ್ರಿಗೆ ಹೋದ್ರೆ ಸಾಕಾ, ಮಕ್ಳಿಗೆ ಬೇಡವಾ? ಅವ್ರಿಗೆ ಮೈನ್ ಮ್ಯಾಮ್ ಫಸ್ಟ್ ಮಕ್ಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರಾಕು. ಒಂದೊಂದು ಫ್ರಾಕ್ ಎಲ್ಲ ನೀವು ಕೊಂಡ್ಕೊಳಕ್ ಹೋದ್ರೆ ಎಷ್ಟಾಗುತ್ತೆ? ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ 1000 ರೂಪೀಸ್ ಇರುತ್ತೆ. ಅದೇ ನೀವು ಅಂದ್ರೆ ಎಷ್ಟು ದುಡ್ಡು ಬಿಗುತ್ತೆ ಅಲ್ವಾ? ನೋಡಿ ಅದೇ ದುಡ್ಡಲ್ಲಿ ಇನ್ನೂ ಫ್ಯಾಬ್ರಿಕ್ ತರ್ತಾ ಇರ್ಬೋದು, ಮಕ್ಳಿಗೆ ಹೊಸ ಹೊಸ ಡಿಸೈನ್ ಹೊಲಿಸ್ಕೊಂಡು ಆಗ್ತಾನೆ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಅಲ್ಲ? ಎಸ್, ನೋಡಿ ಮಕ್ಕಳುಗಳು ನೀವು ಹೊಲ್ಕೊಡ್ತಾ ಇದ್ರೆ ಖುಷಿಯಾಗಿ ಹೋಗ್ತಾರೆ. ಇದೆಲ್ಲ ಆಲ್ರೆಡಿ ನಾವು ಹೊಲ್ದಿಟ್ಟಿದ್ದೀನಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ.
ಏನ್ ಸಖತ್ತಾಗಿ ಕಾಣಿಸ್ತಿದೆ ಮಗು. ನಿಮ್ಮ ಮಕ್ಳಿಗೆ ಒಂದು ಹೆಂಗೆ ಕಾಣಿಸುತ್ತೆ, ಸೂಪರಾಗಿ ಕಾಣಿಸ್ತಿದೆ. ಎಲ್ಲ ಆಲ್ರೆಡಿ ಹೊಲ್ದಾಗಿದೆ ನಾವು. ಅದ್ರ ಪ್ರತಿಯೊಂದಕ್ಕೂ ವಿಡಿಯೋಸ್ ಕೂಡ ಇರುತ್ತೆ, ಪ್ರತಿಯೊಂದು ಲೈವ್ ವಿಡಿಯೋಸ್ ಇರುತ್ತೆ. ಮ್ಯಾಮ್ ನಾವು ಆನ್ಲೈನ್ ತಗೋಬೋದಾ, ಇಲ್ಲಿಗೆ ಬರೋಕ್ಕಾಗ್ತಿಲ್ಲ, ದೂರದಲ್ಲಿದ್ದೀವಿ, ಇಲ್ಲೇ ತಲೆ ಕೆಡಿಸ್ಕೋಬೇಡ್ರಿ. ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ. ಆನ್ಲೈನಲ್ಲಿ ಲೈವ್ ಕ್ಲಾಸ್ ಇರುತ್ತೆ, ಅದ್ರ ಜೊತೆಗೆ ಲೈವ್ ಕ್ಲಾಸಿನ ವಿಡಿಯೋಸ್ ಕೂಡ ಇರುತ್ತೆ. ಪ್ರತಿದಿನ ನಾನು ಹಿಂಗೆ ನಿಂತ್ಕೊಂಡು ಕ್ಲಾಸಸ್ ಮಾಡ್ತಾ ಇರ್ತೀನಲ್ಲ, ಅದರದ್ದೇ ವಿಡಿಯೋ ಮಾಡಿ ನಿಮಗೆ ನೆಕ್ಸ್ಟ್ ಸಂಜೆ ಒಳಗಡೆ ಕಳಿಸ್ಕೊಡ್ತೀವಿ. ನೀವು ಕ್ಲಾಸಲ್ಲೇ ಇದ್ದೀರಾ ಅನ್ನೋ ಫೀಲಿಂಗಲ್ಲಿ ನೀವು ಆರಾಮಾಗಿ ಕಲಿಬೋದು. ಕಟಿಂಗು ಅಷ್ಟೇ, ಸ್ಟಿಚಿಂಗು ಅಷ್ಟೇ. ಓಕೆ, ಇದು ನೋಡ್ರಿ ನೆಕ್ಸ್ಟ್ ಮಾಮ್ ಅಂಡ್ ಡಾಟರ್ ಡ್ರೆಸ್ಸಸ್ಗಳು ಈಗಂತೂ ತುಂಬಾ ಟ್ರೆಂಡಿಂಗ್ ಕೊಡ್ತಾ ಇದೆ ಅಲ್ಲ. ಅಮ್ಮ ಮಗಳು ಸೂಪರ್ ಆಗಿ ಬರ್ತಾ ಇದೆ ಡಿಸೈನ್ಸ್ಗಳು. ಇಷ್ಟೊಂದು ಅದು ಹೆಣ್ಣು ಮಕ್ಳು ಇರೋದಂತೂ ಹಬ್ಬ. ಒಂದೇ ತರದ ಬಟ್ಟೆ ತಗೊಂಡ ಅಮ್ಮ ಮಗಳು ಹೊಲ್ದು ಹಾಕೊಂಡ, ಏನ್ ಸಕ್ಕತ್ತಾಗಿದೆ ಅಲ್ಲ. ಇಷ್ಟೆಲ್ಲ ಡಿಸೈನ್ಸ್ ನಮ್ಮ ಕ್ಲಾಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ದೊಡ್ಡವರಿಗೋನು ಅದು ಬಿಡಕ್ಕಾಗತ್ತಾ? ಎಲ್ಲ ಆಯ್ತು ಅಂದ್ರೆ ಇಲ್ಲೇ ನಾವು ಜಾಸ್ತಿ ದುಡ್ಡು ಮಾಡೋ ಇದರಲ್ಲಿ ಇಲ್ಲೇನೆ. ಇವೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ಗೊತ್ತಾ. ಒಂದೊಂದು ಪರ್ಚೇಸ್ ಮಾಡಬೇಕು ಅಂದ್ರೂ, ಒಂದೊಂದು ಗೌನ್ ತಗೋಬೇಕು ಅಂದ್ರೆ 5,000 ರಿಂದ 10,000 ಮೇಲಿರುತ್ತೆ. ಅದೇ ಫ್ಯಾಬ್ರಿಕ್ ತಗೊಂಡು ನೀವು ಹೊಲಿತು ಅಂದ್ರೆ ದುಡ್ಡು ಉಳಿಯುತ್ತೆ. ತುಂಬಾ ಬಟ್ಟೆಗಳನ್ನ ತಗೊಂಡು ಹೊಲ್ದಾಕ್ಬೋದು. ಬೇರೆಯವ್ರಿಗೆ ಹೊಲ್ಕೊಟ್ರೆ 1,000 ರೂಪಾಯಿ ದುಡ್ಡು ಬರುತ್ತೆ. ಬ್ಲೌಸ್ಗಿನ್ನ ದುಡ್ಡು ಮಾಡೋದೇ ನಾವು ಗೌನಲ್ಲಿ. ನೋಡಿ ಏನ್ ಸಕ್ಕತ್ತಾಗಿರೋ ಇದೆ. ಇದ್ರಲ್ಲಿ ಏನೇನಿದೆ ಅಷ್ಟು ಪ್ಯಾಟರ್ನ್ ಬರುತ್ತೆ. ಇಷ್ಟು ಕಲ್ತ್ರೆ ಸಾಕು, ಕಸ್ಟಮರ್ ಯಾವುದೇ ಡಿಸೈನ್ ಕೊಟ್ಟರು ಅಷ್ಟು ಡಿಸೈನ್ ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ನೋಡಿ ಇದೆಲ್ಲ ಟ್ರೆಂಡಿಂಗ್ ಇರೋ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ಲ. ಓಕೆ, ಇವೆಲ್ಲ ಕಲ್ತಾಯ್ತು. ನೆಕ್ಸ್ಟ್ ಏನ್ ಮಾಡೋದು ನೋಡಿ, ಇದೆಲ್ಲ ಡಿಸೈನ್ಸ್, ಇದೆಲ್ಲ ಪಾರ್ಟಿ ವೇರ್ಗಳು, ಗೌನ್ಗಳು. ಒಂದೊಂದು ಪರ್ಚೇಸ್ಗೆ 20,000 ರಿಂದ 25,000 ಆಗುತ್ತೆ. ಅದೇ ಫ್ಯಾಬ್ರಿಕ್ ತೊಗೊಂಡು ಬಂದು ನೀವು ಹೊಲಿತು ಅಂದರೆ ದುಡ್ಡು ಉಳಿಯುತ್ತೆ. ಈಗೆಲ್ಲ ನಿಮ್ಗೆ ರಿಸೆಪ್ಷನ್ಗೆಲ್ಲ ಗೌನ್ ಹಾಕೊಳ್ತಾರೆ ಅಲ್ವಾ, ನೀವೆಲ್ಲ ಹೊಲ್ದು ಅದನ್ನು ಮನೇಲಿ ಇಟ್ಕೊಂಡು ಅದನ್ನು ಬಾಡಿಗೆ ಕೂಡ ಕೊಡ್ಬೋದು. ಅದು ಮುಂದೆ ಹೇಗೆ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂತ ನಮ್ಮ ಕ್ಲಾಸಲ್ಲಿ ಪ್ರತಿಯೊಂದು ಇರುತ್ತೆ. ಅದು ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀವಿ. ಬರೀ ಕಲಿಯೋದಷ್ಟೇ ಎಲ್ಲ, ಕಲಿತು ಜೀವನ ಹೇಗೆ ರೂಪಿಸ್ಕೋಬೇಕು, ಕಸ್ಟಮರ್ನ ಹೇಗೆ ಹಿಡಿಬೇಕು. ನೀವು ನನ್ನ ಕ್ಲಾಸು ಮುಗಿಯೋದ್ರೊಳಗಡೆ ನಿಮ್ಗೆ ಆಲ್ರೆಡಿ ಕಸ್ಟಮರ್ ಇರಬೇಕು. ಆ ರೀತಿ ನಾನು ಮಾಡ್ತೀನಿ. ಹೇಗೆ ಮಾಡ್ತೀರಾ? ವೆಯ್ಟ್, ಇದೆಲ್ಲ ಮುಗೀತಲ್ವಾ. ಇದಾದ್ಮೇಲೆ ನಿಮ್ಗೆ ಏನಾದ್ರು ಒಂದು ಫ್ರೀ ಕೊಡ್ಬೇಕಲ್ವಾ? ಇಷ್ಟೆಲ್ಲ ಕಲ್ತಿದ್ದೀರಲ್ವಾ ಪಾಪ, ಏನ್ ಬೇಕು? ಫ್ರೀ ವರ್ಕ್ ಮಾಡ್ಬೇಕಲ್ವಾ? ಯಾವ ವರ್ಕ್ ಮಾಡಬೇಕು? ಎಂಬ್ರಾಯ್ಡ್ರಿ ವರ್ಕ್ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ. ಇದು ಫ್ರೀ ಆಗಿ ನಾನು ಕೊಡ್ತಾ ಇರೋದು. ಇಷ್ಟು ಕಲ್ತಾದ್ಮೇಲೆ ದಿನಕ್ಕೆ ಒಂದು ಕ್ಲಾಸ್ ತಗೊಂಡು ಇದು ಎಂಬ್ರಾಯ್ಡ್ರಿ ಕ್ಲಾಸಲ್ಲಿ ನಿಮಗೆ ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ? ಇಷ್ಟೆಲ್ಲ ಫ್ರೀ ಆಗಿ ನೀವು ಎಂಬ್ರಾಯ್ಡ್ರಿ ಕ್ಲಾಸ್ನ ಆರಾಮಾಗಿ ನಮಗೆ ಕ್ಲಾಸಿಗೆ ಸೇರ್ಕೊಂಡವರು ಕಲಿತೀರಾ. ಓಕೆ, ಇದೆಲ್ಲ ಹಿಂಗೆ ಶುರು ಮಾಡಬೇಕು? ಸೋಷಿಯಲ್ ಮೀಡಿಯಾದಿಂದ. ಓಕೆ, ಇಲ್ಲಿ ಶುರುವಾಗುತ್ತೆ ನಿಮ್ಮ ಜರ್ನಿ. ಅರ್ಥ ಆಯ್ತಲ್ಲ? ನಿಮ್ಮ ಜರ್ನಿ ಶುರುವಾಗೋದು. ನನ್ನ ಜರ್ನಿ ಕೂಡ ಸೋಷಿಯಲ್ ಮೀಡಿಯಾದಿಂದಲೇ ಶುರುವಾಗಿದ್ದು. ನೀವು ನೋಡ್ತಾ ಇದ್ದೀರಲ್ವಾ, 4 ವರ್ಷದಿಂದ ನಂದು ಯೂಟ್ಯೂಬ್ ಚಾನಲ್ ಶುರುವಾಗಿದೆ. ಪ್ರತಿದಿನ ನೋಡ್ತಾ ಇರ್ತೀರಾ. ನಾನು ಹೇಗೆ ಬೆಳೆದೆ ಅದೇ ರೀತಿ ನೀವು ಕೂಡ ಬೆಳೀತಾ ಹೋಗ್ಬೇಕು. ಯಾವ ರೀತಿ ಬೆಳಿಬೇಕು ಮ್ಯಾಮ್? ನೀವು ಹೇಗೆ ಮಾಡಿದ್ರಿ? ತುಂಬ ಸಲ ಕೂಡ ಹೇಳಿದ್ದೀನಿ, ಈಗ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಈಗ ತುಂಬ ಟ್ರೆಂಡಿಂಗ್ ಇರೋದು ಸೋಷಿಯಲ್ ಮೀಡಿಯಾ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲರೂ ನೋಡ್ತಾನೆ ಇರ್ತಾರೆ ಅಲ್ವಾ. ಅದಾಗಾಗಿ ನೀವು ಮಾಡಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ನೀವು ಮನೇಲೇ ಕೂತ್ಕೊಂಡು ಬಿಸ್ನೆಸ್ನ ಡೆವಲಪ್ ಮಾಡ್ಬೋದು. ನೀವು ಹೊಲ್ದಿರೋ ಬ್ಲೌಸ್ನಾಗಲಿ, ಡ್ರೆಸ್ ಆಗಲಿ, ಗೌನ್ ಆಗಲಿ, ಅದನ್ನ ಸ್ಟಿಚಿಂಗ್ನ ತರಿಸ್ಕೊಳ್ಳೋದು ಹೇಗೆ, ಅದನ್ನ ಬಿಸ್ನೆಸ್ ಆಗಿ ಅದು ಹೇಗೆ ಡೆವಲಪ್ ಮಾಡಬೇಕು, ನೀವೇ ಫ್ಯಾಬ್ರಿಕ್ ತಗೊಂಡು ಹೊಲ್ಕೊಡ್ತೀರಾ, ಅದೆಲ್ಲ ನಮ್ಮ ಕ್ಲಾಸಲ್ಲಿ ಮುಂದೆ ಹೋಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಲಾಸಲ್ಲಿ ನಾವೇ ಕೂಡ ನಿಮ್ಗಳ್ದು ಒಂದು ಚಾನೆಲ್ನ ಓಪನ್ ಮಾಡಿಕೊಂಡು ಅದನ್ನ ಹೇಗೆ ಡೆವಲಪ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀವಿ. ಮ್ಯಾಮ್ ಹೌದಾ? ನೀವು ಮಾಡಿದಾಗ ನಮ್ಮನ್ನು ಬೆಳೆಸ್ತೀರಾ? 100% ಬೆಳೆಸ್ತೀವಿ. ನನ್ನ ಉದ್ದೇಶ ಅದೇನೆ. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ನಾನು ಪ್ರತಿಯೊಂದು ವಿಡಿಯೋ ನೀವು ನೋಡ್ತಾ ಇರ್ತೀರ. ಸಬ್ಸ್ಕ್ರೈಬರ್ ತುಂಬ ವರ್ಷದಿಂದ ಇದ್ದೀರಾ. ಹೊಸಬ್ರಿಗೆ ನೋಡ್ಕೊಳ್ಳಿ, ನಾನೆಲ್ಲ ಹಳೆ ವಿಡಿಯೋ ತೆಗೆದು ನೋಡಿ ಗೊತ್ತಾಗುತ್ತೆ. ನಾನು ಹಂತವಾಗಿ ಬೆಳೆದಿದ್ದೆ ಸೋಷಿಯಲ್ ಮೀಡಿಯಾದಿಂದ. ಅದಾಗಾಗಿ ನಾನು ಹೇಗೆ ಬೆಳೆದ್ನೋ ನಿಮ್ಮನ್ನು ಕೂಡ ಅದೇ ಸೋಷಿಯಲ್ ಮೀಡಿಯಾದಿಂದಲೇ ಇಂಪ್ರೂವ್ ಆಗ್ತಾ ಮಾಡ್ತೀನಿ. ಹೆಂಗೆ ಮಾಡ್ತೀರಾ? ನಿಮ್ಮದೇ ಆದ ಒಂದು ಚಾನೆಲ್ನ ಕ್ರಿಯೇಟ್ ಮಾಡಿ ಕೊಡ್ತೀವಿ ನಮ್ಮ ಕ್ಲಾಸಲ್ಲಿ. ಅದು ನಮ್ಮ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಥರ. ಅದನ್ನು ನಾನು ಬೆಳೆದಂಗೆ ನಿಮ್ಮನ್ನು ಬೆಳೆಸ್ಬೇಕಲ್ವಾ. ನೀವು ಮನೆಯಲ್ಲೇ ಹೊಲಿದು ಡ್ರೆಸ್ಸು, ಬ್ಲೌಸು, ಗೌನು ಎಲ್ಲ ಹಾಕ್ಕೊಂಡು ಮನೆಯಲ್ಲೇ ಕುತ್ಕೊಂಡ್ರೆ ಬಿಸ್ನೆಸ್ ಆಗ್ತಿಲ್ಲ ಅಂತಂದರೆ ಆಗುತ್ತಾ? ಇಲ್ಲ ಅಲ್ವಾ. ಬಿಸ್ನೆಸ್ನ ಡೆವಲಪ್ ಮಾಡಬೇಕಲ್ವಾ. ಹೇಗೆ ಡೆವಲಪ್ ಮಾಡಬೇಕು ಅದೆಲ್ಲ ನನ್ನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದು ಫ್ರೀ ಆಗಿರುತ್ತೆ ನನ್ನ ಕ್ಲಾಸಲ್ಲಿ. ನನ್ನ ಸ್ಟೂಡೆಂಟ್ಗಳಿಗೆ ನಾನು ಬೆಳೆದಿದ್ದೆ ಹೇಗೆ ಅಂತಾನೆ ಅವ್ರನ್ನೂ ಬೆಳೆಸ್ತಾ ಹೋಗಬೇಕು ಅನ್ನೋದು. ಇದೆಲ್ಲ ಬ್ಲೌಸು, ಡ್ರೆಸ್ಸು, ಗೌನು ಎಲ್ಲ ಕ್ಲಾಸಲ್ಲೇ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಹೇಗೆ ಬೆಳೆಸ್ಬೇಕು ಅದನ್ನು ನಾನು ಮಾಡ್ತೀನಿ. 100% ಮಾಡ್ತೀನಿ. ಆಲ್ರೆಡಿ ತುಂಬ 1000 ಜನಕ್ಕೆ ಮಾಡಿದ್ದೀನಿ. ಒಬ್ರು ಇಬ್ಬರು ಅಲ್ಲ, 1000 ಜನಕ್ಕೆ ಮಾಡಿದ್ದೀನಿ. ಮುಂದೆ ಕೂಡ ಲಕ್ಷಾಂತರ ಜನಕ್ಕೆ ಮಾಡಬೇಕು ಅಂತೇಳಿ ನಾನು ಕೂಡ ಹಂತವಾಗಿ ಬೆಳೀತಾ ಸ್ಟೂಡೆಂಟ್ಗಳನ್ನ
ಬೆಳೆಸ್ತಾನೆ ಹೋಗಿದ್ದೀನಿ. ಅದೇ ರೀತಿ ನೀವುಗಳು ಕೂಡ ಒಬ್ಬರಾಗಿರ್ಬೇಕು, ನೀವು ಕೂಡ ಬೆಳಿಬೇಕು. ಲೈವೇ ಬರಬೇಕಾ ತೊಂದರೆ ಇಲ್ಲ, ದೂರ ಇತ್ತು ಅಂದರೆ ಆನ್ಲೈನಲ್ಲಿನಾದ್ರೂ ಕೂಡ ನೀವು ತಗೊಂಡು ಅಷ್ಟೇ. ಯಾಕೆ ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಈಗ ಸದ್ಯದಲ್ಲಿ ಲೈವ್ ಮತ್ತು ಆನ್ಲೈನ್ ಕ್ಲಾಸ್ ಎರಡೂ ಇರುತ್ತೆ. ಲೈವ್ ಕ್ಲಾಸ್ ವಿಡಿಯೋ ನಿಮಗೆ ಕೊಡ್ತಾ ಹೋಗ್ತೀವಿ. ಒಂದೊಂದು ದಿನ ಮಿಸ್ ಆದರೂ ಕೂಡ ನೀವು ಆನ್ಲೈನಲ್ಲಿ ತೊಗೊಳೋರಿಗೆ ಲೈವ್ ಕ್ಲಾಸ್ ವಿಡಿಯೋ ಇರುತ್ತೆ. ಲೈವಲ್ಲಿ ನೋಡಿಕೊಂಡು ನೀವು ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಮನೆಯಲ್ಲೇ ಮುಗಿದಾದ್ಮೇಲೆ ವಿಡಿಯೋ ಓಪನ್ ಮಾಡೋದು ಸಾಕು, ನಾನೇ ಎದುರುಗಡೆ ಬರ್ತೀನಿ. ಲೈವ್ ಕ್ಲಾಸಲ್ಲಿ ವಿಡಿಯೋ ಮಾಡ್ದಂಗೆ ಕ್ಲಾಸ್ ಮಾಡ್ದಂಗೆ ನೀವು ಮನೇಲಿ ಕುತ್ಕೊಂಡು ಮತ್ತೊಮ್ಮೆ ನಾವು ನೋಡಿಕೊಂಡು ಕಟಿಂಗು ಮಾಡ್ಬೋದು, ಸ್ಟಿಚಿಂಗು ಮಾಡ್ಬೋದು. ಆ ರೀತಿ ಕ್ಲಾಸ್ ಇರುತ್ತೆ. ಕೇವಲ 4 ತಿಂಗಳು ಮುಗೀತು, ನಿಮ್ಮ ಬಿಸ್ನೆಸ್ ಶುರುವಾಗುತ್ತೆ. ಶುರುವಾಯಿತು. ಯಾವ ರೀತಿ ಸಿಂಪಲ್ ಎಲ್ಲ ಇಲ್ಲ ರೀ. ಹೋದ್ರೆ ಟಾಪಲ್ಲೇ ಹೋಗ್ಬೇಕು. ಹೆಂಗೆ ಹೋಗ್ಬೇಕು? ಟಾಪಲ್ಲೇ ಹೋಗ್ಬೇಕು. ನಾನು ಹೆಂಗೆ ಹೋದ್ನೋ ಅದೇ ರೀತಿ ನಿಮ್ಮನ್ನು ಕೂಡ 100,000% ಮುಂದೆ ಮುಂದೆ ತಗೊಂಡು ಹೋಗ್ತಾ ಇರ್ತೀನಿ. ಆಲ್ರೆಡಿ ಅಡ್ಮಿಷನ್ ಓಪನ್ ಆಗಿದೆ, ತುಂಬ ಜನ ಸೇರ್ಕೊಂಡಿದ್ದಾರೆ, ಒಂದು 4-5 ಅಷ್ಟೇ ಇರೋದು. ಹಾಗಾಗಿ ಯಾರಾದರೂ ಸೇರ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಸೇರ್ಕೊಳ್ಳಿ. ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಆಫರಲ್ಲಿ ನಡೀತಾ ಇದೆ ಈ ತಿಂಗಳಲ್ಲಿ ಸೇರ್ಕೊಳ್ಳೋರಿಗೆ. ನೆಕ್ಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಓಪನಿಂಗ್ ಆಫರ್ ಅಂತ ಬಿಟ್ಟಿದ್ದೆ. ಅದಾದಮೇಲೆ ವಿಡಿಯೋಸ್ ಬಿಡೋಕ್ಕಾಗಲಿಲ್ಲ, ನಾನು ಬ್ಯುಸಿ ಇದ್ದೆ ಅಂತ ಹೇಳ್ಬಿಟ್ಟು ಕೆಲವರು ನೋಡೇ ಇಲ್ಲ. ಹಾಗಾಗಿ ಬರೀ ಶಾರ್ಟ್ ವಿಡಿಯೋ ಬಿಟ್ಟಿದೆ ಹೊರತು ಲಾಂಗ್ ವಿಡಿಯೋ ಜಾಸ್ತಿ ಬಿಟ್ಟಿರಲಿಲ್ಲ. ಹಾಗಾಗಿ 4 ಸೀಟ್ ಏನೋ ಬಾಕಿ ಇದೆ. ಅದು ಯಾರಾದರೂ ಸೇರ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಸೇರ್ಕೊಂಡು ಇದನ್ನು ಮಿಸ್ ಮಾಡ್ಕೋಬೇಡಿ. ಇನ್ನು 2 ತಿಂಗಳಾದಮೇಲೆ ಅಡ್ಮಿಷನ್ ಓಪನ್ ಆಗುತ್ತೆ, ಅವಾಗ ಹೇಳ್ತೀನಿ. ಈ ಕ್ಲಾಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಸೇರ್ಕೊಳ್ಳಿ. ಆಫರ್ ಕೂಡ ಇದೆ, ಕಡಿಮೆ ದುಡ್ಡಲ್ಲೇ ಆಫರಲ್ಲಿ ಇವಾಗ ಮಾಡ್ತಾ ಇದ್ದೀನಿ. ಎಷ್ಟು ಏನು ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಫೋನ್ ಮಾಡಿ, ನಾನೇ ಖುದ್ದಾಗಿ ಮಾತಾಡ್ತೀನಿ. ನಿಮ್ಗೆ ಏನು ಬೇಕು, ಯಾವ ಕ್ಲಾಸ್ ತೊಗೋಬೇಕು, ಏನೂ ಗೊತ್ತಿಲ್ಲ ಅಂದರೆ ಯಾವ ಕ್ಲಾಸ್ ತೊಗೋಬೇಕು, ಸ್ವಲ್ಪ ಗೊತ್ತಿದೆ ಅಂದಮೇಲೆ ನೀವೇನು ಮಾಡಬೇಕು ಅಂತೇಳಿ ಎಲ್ಲವನ್ನು ಖುದ್ದಾಗಿ ಡೀಟೇಲಾಗಿ ಹೇಳ್ತೀನಿ. ಓಕೆನಾ? ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ಏನು ಮಾಡಬೇಕು? ಪಟ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.